ಹಲೋ ಮಕ್ಕಳೇ, ಈ ದಿನ ಏನು ನೋಡೋಣ ಅಂತಂದ್ರೆ ಕ್ಯೂಬ್ ಆ್ಯಂಡ್ ಕ್ಯೂಬ್ ರೂಟ್ ಅಂದ್ರೆ ಘನ ಮತ್ತು ಘನಮೂಲ ಹೇಗೆ ಮಾಡೋದಂತ ನೋಡೋಣ, ಹೇಗೆ ಕಂಡುಕೊಳ್ಳೋದಂತ ನೋಡೋಣ. ಈಗ ಕ್ಯೂಬ್ ಅಂದ್ರೆ ಏನಪ್ಪ ಅಂತಂದ್ರೆ ದ ಪ್ರಾಡಕ್ಟ್ ವಿ ಗೆಟ್ ಮಲ್ಟಿಪ್ಲೈಂಗ್ ಎ ನಂಬರ್ 3 times. ಇದು ಇಂಗ್ಲೀಷ್ನ ಡೆಫಿನೇಷನ್ ಆದ್ರೆ ಕನ್ನಡದಲ್ಲಿ ಕೊಟ್ಟಿರುವ ಸಂಖ್ಯೆಯನ್ನು ಅದೇ ಸಂಖ್ಯೆಯಿಂದ 3 ಬಾರಿ ಗುಣಿಸಿದಾಗ ಬರುವ ಗುಣಲಬ್ಧವನ್ನು ಏನಂತ ಕರಿತೀವಿ, ನಾವು ಘನ ಅಂತ ಕರಿತೀವಿ. ಅಂದ್ರೆ ಏನಪ್ಪ ಅಂತಂದ್ರೆ ಉದಾಹರಣೆ ಏನಪ್ಪ ಅಂತಂದ್ರೆ 2 ಘಾತ 3 ಅಂತ ಐತಿ, 2 power of 3 ಅಂತ ಐತಿ. ಹಿಂಗಿದ್ದಾಗ ಏನು ಮಾಡಬೇಕು, 2 ಗುಂಡ್ಲೆ 2 ಗುಂಡ್ಲೆ 2 ಅಂತ ಐತಿ. ಹೌದಾ? 2 ಎಳೆ ಎಷ್ಟು 4, 4 ಎಳೆ ಎಷ್ಟು 8. ಇದ್ರದ್ದು ಏನಾಯ್ತು, ಇದು 2ರ ಘನಮೂಲ ಏನಾಯ್ತು, ಘನ ಏನಾಯ್ತು 8 ಆಯ್ತು. ಹೌದಾ? 2ರ ಘನ 8 ಆಯ್ತು. ಈಗ ಏನೈತಿ, ಸಣ್ಣ ಸಂಖ್ಯೆ ಕೊಟ್ಟಾಗ ನಾವೇನು ಮಾಡ್ತೀವಿ, ಈಸಿಯಾಗಿ ಕಂಡು ಹಿಡಿತೀವಿ. ಅದೇ ದೊಡ್ಡ ಸಂಖ್ಯೆ ಕೊಟ್ಟಾಗ ಏನು ಮಾಡಬೇಕು, ದೊಡ್ಡ ಸಂಖ್ಯೆಪ್ಪ ಅಂತಂದಾಗ ಈ 35, 45, 55, 78, 96 ಹಿಂಗೆಲ್ಲ ಕೊಟ್ಟಿರ್ತಾರೆ. ಹೀಗೆಲ್ಲ ಕೊಟ್ಟಾಗ ಇದೇನು ಮಾಡಬೇಕು, ಇದನ್ನು ಕಂಡುಕೊಳ್ಳೋಕೆ ನಮ್ಗೆ ಸಮಸ್ಯೆ ಆಗ್ತೈತಿ. ಒಂದು ಸಂಖ್ಯೆಯನ್ನು 3 ಬಾರಿ ಗುಣಿಸ್ಬೇಕಾದ್ರೆ ನಮ್ಗೆ ಏನಾಗ್ತೈತಿ, ಕಷ್ಟ ಆಗ್ತೈತಿ. ಅದಕ್ಕಾಗಿ ನಾವೇನು ಮಾಡಬೇಕು, ಚಾಟ್ರಿಕ್ಸ್ ರೀತಿಯೊಳಗೆ ನಾವು ಕಂಡುಕೊಳ್ಬೇಕು. ಉದಾಹರಣೆ ಏನಪ್ಪ ಅಂತಂದ್ರೆ ಈಗ ಹೆಂಗಪ್ಪ ಅಂತಂದ್ರೆ 53ರ 53 ಕ್ಯೂಬ್ ಕಂಡು ಹಿಡಿಬೇಕು. ಹೌದಾ? 53 ಕ್ಯೂಬ್ ಕಂಡು ಹಿಡಿಬೇಕಂದ್ರೆ ಏನು ಮಾಡಬೇಕು, ಏನು ಮಾಡಬೇಕು, ನಾವು ಸ್ಯಾಟ್ರಿಕ್ಸ 4 ಲೈನ್ ಹಾಕೋಬೇಕು. ಏನು ಮಾಡಬೇಕು, 4 ಲೈನ್ಗಳನ್ನು ನಾವು ಮಾಡಬೇಕು, ಹಾಕೋಬೇಕು. 4 ಲೈನ್ ಹಾಕೊಂಡಾಗ ಏನು ಮಾಡಬೇಕು, 1ನೇ ಸ್ಟೆಪ್ ಏನು ಮಾಡ್ಬೇಕಪ್ಪ ಅಂತಂದಾಗ 5ಅನ್ನು ಏನು ಮಾಡಬೇಕು, 3 ಬಾರಿ ಗುಣಿಸ್ಬೇಕು. ನಾವು 1ನೇ ಸ್ಟೆಪ್ ಏನೈತಿ ಇಲ್ಲಿ, 5ಅನ್ನು 3 ಬಾರಿ ಗುಣಿಸ್ಬೇಕು. 5 ಗುಂಡ್ಲೆ 5 ಗುಂಡ್ಲೆ 5 ಏನಾಯ್ತು ಇಲ್ಲಿ, 5 5 25, 25 ಎಷ್ಟಾಯ್ತು, 125 ಆಯಿತು. ಅದನ್ನೇನು ಮಾಡಬೇಕು, ಈ ಕಡೆಯಿಂದ 4ನೇ ಲೈನ್ಗೆ ಹಚ್ಕೋಬೇಕು. ಈಗ 125 ಅಂತ ಐತಿ. ಹೌದಾ? ಈ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನಾಗುತ್ತಪ್ಪ ಅಂತಂದಾಗ ಏನು ಮಾಡ್ಬೇಕು, ಸೆಕೆಂಡ್ ಪಾಯಿಂಟ್ ಏನು ಮಾಡ್ಬೇಕು, ಈಗ 5ಅನ್ನು 2 ಸಾಲ ಗುಣಿಸ್ಬೇಕು, ಆಮೇಲೆ 3 ಗುಣಿಸ್ಬೇಕು. 5 ಗುಂಡ್ಲೆ 5 ಗುಂಡ್ಲೆ 3 ಮಾಡಬೇಕು. ಇದರ ವರ್ಗ ಮಾಡಿ ಇದಕ್ಕೆ ಏನು ಮಾಡಬೇಕು, 3ರಲ್ಲೇ ಗುಣಾಕಾರ ಮಾಡಬೇಕು. 5 5 25, 25 ಮೂಲೆ ಎಷ್ಟು 75 ಆಯಿತು. ಇಲ್ಲೇನು ಮಾಡ್ಬೇಕು, ನಾವು 75 ಬರ್ಕೋಬೇಕು. ಹೌದಾ? ಇನ್ನು ಥರ್ಡ್ ಸ್ಟೆಪ್ ಏನಪ್ಪ ಅಂತಂದ್ರೆ ಏನು ಮಾಡಬೇಕು, 3ಅನ್ನು ಈ ಕಡೆಯಿಂದ 3ಅನ್ನು 2 ಸಲ ಗುಣಿಸಿ 3ಕ್ಕೆ 5ರಲ್ಲೇ ಗುಣಾಕಾರ ಮಾಡ್ಬೇಕು. ಈಗ 3 ಗುಂಡ್ಲೆ 5 3 ಮೂಲೆ 9, 9 ಎಷ್ಟಾಗ್ತೈತಿ, 45 ಆಗ್ತೈತಿ. ಅದೇನು ಮಾಡಬೇಕು, 3ನೇ ಕಾಲಮ್ನೊಳಗೆ ನಾವು ಬರ್ಕೋಬೇಕು. ಇನ್ನು 4ನೇ ಸ್ಟೆಪ್ ಏನಪ್ಪ ಅಂತಂದ್ರೆ ನೋಡ್ರಿ, 3ಅನ್ನು 3 ಸಲ ಗುಣಿಸ್ಬೇಕು. 3 ಗುಂಡ್ಲೆ 3 ಗುಂಡ್ಲೆ 3 3 ಮೂಲೆ 9, 9 ಮೂಲೆ ಎಷ್ಟಾಗ್ತೈತಿ, 27 ಆಗ್ತೈತಿ. ಆ 27 ನಾವೇನು ಮಾಡಬೇಕು, ಇಲ್ಲಿ ಬರ್ಕೋಬೇಕು. ಈಗೇನಾಯಿತು, ಇದ್ರ ಕೆಲಸ ಮುಗಿದೈತಪ್ಪ ಅಂತಂದಾಗ ಲಾಸ್ಟಿಂದು ಫಸ್ಟ್ನೇದ್ದು ಮತ್ತು ಲಾಸ್ಟ್ನೇದು ಏನು ಮಾಡ್ಕೋಬೇಕು, ನಾವು ಕ್ಯಾನ್ಸಲ್ ಮಾಡ್ಕೋಬೇಕು. ಫಸ್ಟ್ ಮತ್ತು ಲಾಸ್ಟ್ ಏನದಾವಲ್ಲ ಇವೆರಡನ್ನ ಕ್ಯಾನ್ಸಲ್ ಮಾಡ್ಕೋಬೇಕು. ಕ್ಯಾನ್ಸಲ್ ಮಾಡಿಕೊಂಡು ಮಧ್ಯೆ ಇರ್ತಕ್ಕಂಥ ಸಂಖ್ಯೆಗಳನ್ನ ಏನು ಮಾಡಬೇಕು, ಡಬಲ್ ಮಾಡ್ಕೋಬೇಕು. ಡಬಲ್ ಅಪ್ಪ ಅಂತಂದ್ರೆ 45ನ್ನು 45 ಮಾಡಿದ್ರೆ 45ಕ್ಕೆ 45 ಕುಡಿಸಿದ್ರೆ ಎಷ್ಟಾಗ್ತೈತಿ, 90 ಆಗ್ತೈತಿ. ಹೌದಾ? ಈಗ ಅದೇ ರೀತಿ 75ಅನ್ನು ನಾವೇನು ಮಾಡಬೇಕು, ಡಬಲ್ ಮಾಡ್ಕೋಬೇಕು. 75 ಎಳೆ 150 ಆಯಿತು. ಈಗೇನು ಮಾಡಬೇಕು, ಯಾಜ್ ಇಟ್ ಈಸ್ ನಾವೇನು ಮಾಡಬೇಕು, ಕೂಡುವ ಕ್ರಿಯೆ ಮಾಡಬೇಕು. ಈಗೇನು ಮಾಡಬೇಕು, ಬಿಡಿ ಸ್ಥಾನದ ಸಂಖ್ಯೆ ನಾವೇನು ಮಾಡಬೇಕು, ಕೆಳಗೆ ತಗೋಬೇಕು.
ಈ ಈ ಸ್ಥಾನ ಸಂಖ್ಯೆ ಏನಾಗ್ತೈತಿ, ಇಲ್ಲಿಗೆ ಏನಾಗ್ತೈತಿ, ಕ್ಯಾರಿ ಆಗ್ತೈತಿ, ಕೈಲ ಆಗ್ತೈತಿ, ದಶಕ ಆಗ್ತೈತಿ. ಇದನ್ನ ಏನು ಮಾಡಬೇಕು, ಇದ್ರಾಗ ಕೂಡಿಸ್ಕೋಬೇಕು. ಈಗ ಡೈರೆಕ್ಟ್ ಕೂಡಿಸಿದ್ರೆ ನಿಮ್ಗೆ ಗೊತ್ತಾಗ್ತೈತಿ. ಹೆಂಗಪ್ಪ ಅಂತಂದ್ರೆ 2 5 ಎಷ್ಟು 7 ಆಗ್ತೈತಿ. ಹೌದಾ? 9 4 13 ಆಗ್ತೈತಿ. 13 ಅಂತಕ್ಕಂಥ ಸಂಖ್ಯೆ ಇವೆರಡನ್ನು ಕೂಡಿಸಿದಾಗ ಏನಾಗ್ತೈತಿ, 13 ಆಗ್ತೈತಿ. ಈ 13 ತಂದಿದ್ದಕ್ಕೆ ಕ್ಯಾರಿ ಕೊಡ್ಕೋಬೇಕು. ಹೌದಾ? ಈಗ ಏನು ಮಾಡಬೇಕು, 5 3 ಏನಾಗ್ತೈತಿ, 8 ಆಗ್ತೈತಿ. 8 ಆಗ್ತೈತಿ. ಈಗ 8 5 ಕೂಡಿಸಿದಾಗ ಏನಾಗ್ತೈತಿ, ಈಗ 5 7 12 ಪ್ಲಸ್ 1 13 ಆಯಿತು. ಈ ಕಡೆ ನಿಮ್ಗೆ ಗೊತ್ತಾಗ್ತದೆ, ಕೂಡಿಸ್ಬಿಡ್ತು ನೋಡಿ. 150 75 13 ಈ 3 ಸಂಖ್ಯೆಗಳನ್ನು ಮಾಡಬೇಕು, ಕೂಡಿಸ್ಕೋಬೇಕು. 8 ಆಯಿತು. 5 7 12 1 13 ಆಯಿತು. ಎಷ್ಟಾಯಿತು, 238 ಆಯಿತು. 238 ಐತಿಲ್ಲ, ಈ 23 ಏನಾಗ್ತೈತಿ, ಇದು ಕ್ಯಾರಿ ಆಗ್ತೈತಿ. ಈ ಸಂಖ್ಯೆ ಏನಾಗ್ತೈತಿ, ಯಾವ್ದಕ್ಕೀಗ ಇದಕ್ಕಿದ್ದಂತೆ ಆಗ್ತೈತಿ. ಇಲ್ಲಿ ಬರ್ದೇವೆ. ಈಗ ಈ ಕ್ಯಾರಿ ಏನೈತಿ ಅಲ್ಲ, ಇದು 28 ಕೂಡಿಸಿದಾಗ ಎಷ್ಟಾಯಿತು, 238 ಆಯ್ತಲ್ಲ. ಇದೇನಾಗ್ತೈತಿ, 23 ಕ್ಯಾರಿ ಆಗ್ತೈತಿ. ಈ 23 ಇಲ್ಲಿ ಹಚ್ಕೋಬೇಕು. ಹೌದಾ? ಈಗ ಏನು ಮಾಡಬೇಕು, 23 ಮತ್ತು 125 ಮಾಡಬೇಕು, ಕೂಡಿಸ್ಬೇಕು. 5 3 8 2 2 4 ಗುಂಡ್ಲೆ 1. ಈಗ ಇದೇನೇನು ಮಾಡಬೇಕು, ಬೇಗ ಆಗ್ತೈತಿ. ನಿಮಗೆ ಗೊತ್ತಾಗಲ್ಲ ಅಂತೇಳಿ ನಾ ಎಳೆದು ಹೇಳೀನಿ. ಈಗ ಬಾಯಿ ಮೂಲಕನೇ ಮಾಡ್ಬೋದು. ಈಗ 53ರ ಕ್ಯೂಬ್ ಏನಾಯ್ತು, ಇಲ್ಲಿಗ 1,48,877 ಆಯಿತು. ಈಗ ಯಾವುದೇ ಸಂಖ್ಯೆಯನ್ನು ಕೊಟ್ಟು ಇದರ ಘನ ಕಂಡಿಡೀರಿ ಅಂತ ಕೇಳಿದಾಗ ಏನಾಗ್ತೈತಿ, ಹೀಗಾಗ್ತೈತಿ. ಘನ ಕಂಡಿಡಿದು ಗೊತ್ತಾಯ್ತು. ಈಗ ಒಂದು ಸಂಖ್ಯೆ ಮಾಡಿದಾಗ ಗೊತ್ತಾಯ್ತಲ್ಲ, ಇನ್ನೊಂದು ನೋಡೋಣ. ಇದೇ ರೀತಿ ಇದ್ದಂಥ ಇನ್ನೊಂದು ಉದಾಹರಣೆ ನೋಡೋಣ ನಾವು. ಏನು ಮಾಡೋಣ, ಈಗ 65ರ ಘನ ನೋಡೋಣ. ಈಗ 65ರ ಘನ ನೋಡ್ಕೊಳ್ಳೋಣ. 65ರ ಘನಪ್ಪ ಅಂತಂದಾಗ ಏನು ಮಾಡಬೇಕು, 4 ಲೈನ್ ಹಾಕೋಬೇಕು ನಾವು. ಸ್ಯಾಟ್ರಿಕ್ಸ್ 1 2 3 4 ಲೈನ್ ಹಾಕೊಂಡೆವು. 4 ಲೈನ್ ಹಾಕೊಂಡಾಗ ಏನು ಮಾಡ್ಬೇಕು, ಈಗ 5ನ್ನು ಏನು ಮಾಡ್ಬೇಕು, 6ನ್ನು ಏನು ಮಾಡಬೇಕು, 3 ಸಲ ಗುಣಿಸ್ಬೇಕು ನಾವೇ. ಒಂದೇ ಸ್ಟೆಪ್ ಏನಪ್ಪ ಅಂತಂದಾಗ 6 ಗುಂಡ್ಲೆ 6 ಗುಂಡ್ಲೆ 6 ಸೆಕೆಂಡ್ ಬಂದು ಒಂದೇ ಸ್ಟೆಪ್ ಏನೈತಿ, 6 ಗುಂಡ್ಲೆ 6 ಗುಂಡ್ಲೆ 6 6 ಆಗಲಿ 36 36 ಆಗಲಿ 216 ಬಂತು. ಈಗ ಎರಡನೇ ಸ್ಟೆಪ್ ಏನು ಮಾಡ್ಬೇಕಪ್ಪ ಅಂತಂದಾಗ 6ನ್ನು 2 ಸಲ ಮತ್ತು 5ನ್ನು 1 ಸಲ ಮಾಡ್ಬೇಕು. 6 ಗುಂಡ್ಲೆ 6 ಗುಂಡ್ಲೆ 5 ಬರೋಬ್ಬರಿ 6 ಆಗಲಿ 36 36 ಇದೆ 180 ಆಗ್ತೈತಿ. ಹೌದಾ? ನೆಕ್ಸ್ಟ್ ಏನು ಮಾಡಬೇಕು, 3ನೇ ಸ್ಟೆಪ್ ಮಾಡಬೇಕು. 3ನೇ ಸ್ಟೆಪ್ ಏನು ಮಾಡ್ಬೇಕಪ್ಪ ಅಂತಂದ್ರೆ 5ನ್ನು 2 ಸಲ ಗುಣಿಸಿ 6ನ್ನು 1 ಸಲ ಗುಣಿಸ್ಬೇಕು. 5 ಗುಂಡ್ಲೆ 5 ಗುಂಡ್ಲೆ 6 5 5 25 25 ಆಗಲೇ 150 ಆಯಿತು. ಇನ್ನು 4ನೇ ಸ್ಟೆಪ್ ಏನಾಗುತ್ತೋ ನೋಡಬೇಕು. 4ನೇ ಸ್ಟೆಪ್ ಏನಾಗ್ತಪ್ಪ ಅಂತಂದಾಗ 4ನೇ ಸ್ಟೆಪ್ 5ನ್ನು 3 ಸಲ ಗುಣಿಸ್ಬೇಕು. 5 5 25 25 125 5 ಗುಂಡ್ಲೆ 5 ಗುಂಡ್ಲೆ 5 125 ಆಯಿತು. 5 5 25 25 125 ಆಯ್ತು. ಈಗ ಒಂದನೇ ಸ್ಟೆಪ್ ಏನೈತಿಲ್ಲ, ಫಸ್ಟ್ ಕಾಲಮ್ ಒಳಗೆ ಹಚ್ಕೋಬೇಕು 216. ಎರಡನೇ ಸ್ಟೆಪ್ ಏನೈತಿಲ್ಲ, ಇದೇನು ಸೆಕೆಂಡ್ ಕಾಲಮ್ ಒಳಗೆ ಹಚ್ಕೋಬೇಕು 180. ಮೂರನೇ ಸ್ಟೆಪ್ ಏನೈತಿಲ್ಲ, ಥರ್ಡ್ ಕಾಲಮ್ ಒಳಗೆ ಬರ್ಕೋಬೇಕು. 4ನೇ ಸ್ಟೆಪ್ ಏನೈತಿಲ್ಲ, ಫೋರ್ತ್ ಕಾಲಮ್ ಒಳಗೆ ಬರ್ಕೋಬೇಕು. ಈಗೇನಾಯಿತು, ಅರ್ಧ ಕೆಲಸ ಮುಗೀತು ನಮ್ಮದು. ಈಗ ಏನು ಮಾಡಬೇಕು, ಲಾಸ್ಟ್ ಮತ್ತು ಫಸ್ಟ್ ಏನು ಮಾಡಬೇಕು, ಕ್ಯಾನ್ಸಲ್ ಮಾಡ್ಕೋಬೇಕು. ನೀವು ಎಕ್ಸ್ ಹಾಕೋರಿ, ಸ್ಟಾರ್ ಹಾಕೋರಿ, ಪ್ಲಸ್ ಹಾಕೋರಿ, ಬೆಕ್ಕಾದ ಹಾಕೋರಿ, 0ನೂ ಕೂಡ ಹಾಕೋರಿ. ಏನು ಹಾಕೊಂಡ್ರು ಡಿಫ್ರೆನ್ಸ್ ಆಗೋದಿಲ್ಲ, ಸೇಮ್ ಬರ್ತದೆ.
ಈಗ 180 ಮತ್ತು 150 ಏನು ಮಾಡಬೇಕು, ಡಬಲ್ ಮಾಡ್ಕೋಬೇಕು. 18 ಎಳೆ ಎಷ್ಟು, 36 1 0 360 15 ಎಳೆ ಎಷ್ಟು, 30 1 0 300 ಆಯಿತು. ಈಗ ಇದ್ದಕ್ಕಿದ್ದಂತೆ ಏನು ಮಾಡ್ಬೇಕು, ನಾವೀಗ ಕೂಡುವ ಕ್ರಿಯೆಯನ್ನು ಮಾಡಬೇಕು. ಕೂಡುವ ಕ್ರಿಯೆ ಮಾಡಬೇಕಪ್ಪ ಅಂತಂದಾಗ ಇದರಲ್ಲಿ ಏನೈತಿ, ಲಾಸ್ಟ್ ಡಿಜಿಟ್ ಏನೈತಿಲ್ಲ, ಬಿಡಿ 10 100 3 ಸ್ಥಾನದ 3 ಸ್ಥಾನದಾಗ ಒಂದೇ ಬಿಡಿ ಸ್ಥಾನದ ಅಂಕಿಯನ್ನು ಮಾತ್ರ ಇಲ್ಲಿ ಬರ್ಕೊಂಡು ಈ 10 ಮತ್ತು 100 ಸ್ಥಾನ ಇರ್ತಕ್ಕಂಥ ಸಂಖ್ಯೆ ಏನು ಮಾಡಬೇಕು, ಮುಂದಿನ ಸಂಖ್ಯೆಗೆ ಕ್ಯಾರಿ ಕೊಡಬೇಕು. ಕ್ಯಾರಿ ಕೊಟ್ಟಾಗ ಏನಾಗ್ತೈತಿ ಅದು ನೋಡ್ರಿ, 2ಕ್ಕೆ ಇಲ್ಲಿ ಕೂಡಿಸ್ತೀನಿ ಕಡ್ಯಾಕಂದ್ರೆ ಗೊತ್ತಾಗ್ತೈತಿ ನಿಮ್ಗೆ. 300 150 12 ಹೌದಾ, 2ಕ್ಕೆ 2 6 4 ಏನಾಯ್ತಿದು 46. ಇದು ಕ್ಯಾರಿ ಬಂತು, ಸಂಖ್ಯೆ ಬಂತು 2. ಇನ್ನು ಮುಂದೆ ಏನು ಮಾಡಬೇಕು, 46 180 ಮತ್ತು 360 ಏನು ಮಾಡ್ಬೇಕು, ನಾವು ಕೂಡ್ಕೋಬೇಕು. ಏನು ಮಾಡಬೇಕು, 46 360 180 46 ಮೂರನ್ನು ಏನು ಮಾಡಬೇಕು, ಕೂಡ್ಕೋಬೇಕು. ಹೌದಾ, 6ಕ್ಕೆ 6 6 4 10 ಪ್ಲಸ್ 8 18 3 1 4 4 1 5 ಏನಾಯ್ತಿದು 586 ಆಯಿತು. ಬಿಡಿ ಸ್ಥಾನದ ಅಂಕಿ ಮಾತ್ರ ನಾವು ಇಡಬೇಕು, ಸಂಖ್ಯೆ ಇಟ್ಕೋಬೇಕು. ಇದನ್ನು ಸಂಖ್ಯೆ ಇಟ್ಕೊಂಡು ಇದನ್ನು ಏನು ಮಾಡಬೇಕು, ಕ್ಯಾರಿ ಕೊಡಬೇಕು. 58 ಮುಂದಿನ ಸ್ಥಾನಕ್ಕೆ ಕ್ಯಾರಿ ಬಂತು, ಇಲ್ಲಿ 6ಕ್ಕೆ 6 ಬಂತು. ಹೌದಾ, ನೆಕ್ಸ್ಟ್ ಏನು ಮಾಡಬೇಕು, 58 ಮತ್ತು 216 ಕೂಡಿಸ್ಬೇಕು. 8 6 ಎಷ್ಟಾಯಿತು, 14 ಆಯಿತು. ಹೌದಾ, 5 1 6 6 1 7 2ಕ್ಕೆ 2. ಈಗ ನಾವು ಕ್ಯಾಲ್ಕುಲೇಟ್ ನೋಡಿದಾಗ ಇಷ್ಟೇ ಬರ್ತೈತಿ. ಆದ್ರೆ 3ನ್ನು 3 ಸಲ ಗುಣಿಸೋದು ಏನಾಗ್ತೈತಿ, ಕಷ್ಟ ಆಗ್ತೈತಿ. ಅದಕ್ಕಾಗಿ ಈ ಶಾರ್ಟ್ಕಟ್ಸ್ ನಿಮ್ಗೆ ಹೇಳಿಕೊಡಕತ್ತೀನಿ. ಎಷ್ಟಾಯ್ತಪ್ಪ ಅಂತಂದಾಗ ಇದು 65ರ ಕ್ಯೂಬ್ ಏನಾಯಿತು, 65ರ ಘನ ಏನಾಯಿತು, 2,74,625 ಆಯಿತು. ಈಗ ನಾವು ಘನ ಕಂಡುಹಿಡಿದು ತಿಳ್ಕೊಂಡೆವು. ಇನ್ನೇನು ಮಾಡ್ತಾರ, ಘನಮೂಲ ಕಂಡುಹಿಡ್ರಿ, ಘನಮೂಲ ಕಂಡುಹಿಡ್ರಿ ಅಂತ ಹೇಳ್ತಾರೆ. ಘನಮೂಲ ಕಂಡುಹಿಡಿಯಪ್ಪ ಅಂತಂದಾಗ ಯಾವ ರೀತಿ ಮಾಡಬೇಕು ನಾನು ಹೇಳಿಕೊಡ್ತೀನಿ. ನೋಡ್ರಿ ವಿದ್ಯಾರ್ಥಿಗಳೇ, ಈಗ ನಮ್ಮ ಆನ್ಲೈನ್ ಕ್ಲಾಸ್ ಜೊತೆ ಈ ಪುಸ್ತಕವನ್ನು ನಾವೇನು ಮಾಡ್ತೀವಿ, ನಿಮ್ಗೆ ಪ್ರೊವೈಡ್ ಮಾಡ್ತೀವಿ. ಈ ಪುಸ್ತಕದಲ್ಲಿರ್ತಕ್ಕಂಥ ವಿಷಯವನ್ನು ಚಾಪ್ಟರ್ ವೈಸ್ ನಿಮ್ಗೆ ಹೇಳ್ತಾ ಹೋಗ್ತೀವಿ. ಇದ್ರದ್ದು MRP ಪ್ರೈಸ್ ಬಂದ್ಬಿಟ್ಟು ಏನೈತಿ, 449 ಐತಿ. ಆದ್ರೆ ನಾವು ಈಗ 1 ಪೀಸ್ ತೊಗೊಂಡ್ರೆ MRP ಪ್ರೈಸ್ ಕೊಡ್ತೀವಿ, 10 ಪೀಸ್ ತೊಗೊಂಡ್ರೆ ಡಿಸ್ಕೌಂಟ್ ಕೊಡ್ತೀವಿ, 20 ಪೀಸ್ 10 ಮೇಲೆ ಏನು ತೊಗೊಂಡ್ರು ನಾವು ಕೂಡ ಡಿಸ್ಕೌಂಟ್ ಕೊಡ್ತೀವಿ. ಬೇಕಾದವ್ರು ಈ ಬುಕ್ಕವನ್ನು ನಮಗೆ ಫೋನ್ಪೇ ಮಾಡಿ ನೀವು ಬುಕ್ಕವನ್ನು ಪಡೆದುಕೊಳ್ಳಬಹುದು. ನೋಡ್ರಿ, ಏನು ಮಾಡ್ಬೇಕು, ನಾವು ಘನಮೂಲ ಕಂಡುಹಿಡಿಬೇಕು. ಅಗಳೇನು ಕಂಡುಹಿಡಿದೆವು, ಘನ ಕಂಡುಹಿಡಿದೆವು. ಈಗ ಏನು ಮಾಡ್ಬೇಕು, ನಾವು ಘನಮೂಲ ಕಂಡುಹಿಡಿಬೇಕು. ಘನಮೂಲ ಎಷ್ಟಿರಪ್ಪ ಅಂತಂದ್ರೆ 1728 ಘನಮೂಲ ಕಂಡುಹಿಡಿಬೇಕು. 1728 ಘನಮೂಲ ನಾವೇನು ಮಾಡಬೇಕು, ಕಂಡುಹಿಡಿಬೇಕು. ಈಗ 1728 ಘನಮೂಲ ನಾವು ಕಂಡುಹಿಡಿಬೇಕಾದ್ರೆ ಏನು ಮಾಡಬೇಕು, ಇದನ್ನು 2 ಪಾರ್ಟ್ಸ್ ಮಾಡಬೇಕು. 2 ಪಾರ್ಟ್ಸ್ ಮಾಡ್ಬೇಕಂದ್ರೆ ಫಸ್ಟ್ನೇ ಡಿಜಿಟ್ ಒಳಗೆ 3 ಸಂಖ್ಯೆ ಇರಬೇಕು, ಉಳಿದಿದ್ದಕ್ಕೆ ಎಷ್ಟಿದ್ರು ಗೊತ್ತಾಗ್ತೈತಿ. ಆಮೇಲೆ ನಾವು ಬಿಡಿ ಸ್ಥಾನದ ಅಂಕಿಯನ್ನು ನಾವು ನೋಡ್ಕೋಬೇಕಾಗ್ತದೆ. ಹ್ಯಾಂಗೆ ನೋಡ್ಕೋಬೇಕಪ್ಪ ಅಂತಂದಾಗ ಎಲ್ಲ ಸಂಖ್ಯೆನೂ ನಾರ್ಮಲ್ ಇದ್ದಕ್ಕಿದ್ದಂತೆ ಬರ್ತೈತಿ. ಆದ್ರೆ 7 ಮತ್ತು 8 ಇದ್ದಾಗ ಮಾತ್ರ ಏನಾಗ್ತೈತಿ, ಚೇಂಜ್ ಆಗ್ತೈತಿ. ಈಗ ನೋಡ್ರಿ, 8 ಇತ್ತಪ್ಪ ಅಂದ್ರೆ ಇದ್ರ ಜಾಸ್ತಿ ಏನಾಗ್ತೈತಿ, 2 ಬರ್ತೈತಿ. ಅದೇ 2 ಇತ್ತಪ್ಪ ಅಂತ ಇದ್ರ ಜಾಸ್ತಿ ಏನು ಬರ್ತೈತಿ, 8 ಬರ್ತೈತಿ. ಹೌದಾ, ಆಮೇಲೆ 7 ಇದ್ದಾಗ ಏನು ಬರ್ತೈತಿ, 3 ಬರ್ತೈತಿ. 3 ಇದ್ದಾಗ ಏನು ಬರ್ತೈತಿ, 7 ಬರ್ತೈತಿ. ಇವೆರಡೇ ಸಂಖ್ಯೆ ಏನಾಗ್ತೈತಿ, ಚೇಂಜಸ್ ಆಗ್ತೈತಿ. ಉಳಿದ ಸಂಖ್ಯೆಗಳು ಏನೈತಲ್ಲ, ಬಿಡಿ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆ ಇದ್ದ ಹಾಗೆ ಬರ್ತೈತಿ. ಈಗ ನಾವೇನು ಮಾಡ್ಕೋಬೇಕು, ಇಲ್ಲಿ 8 ಐತಿ. 8 ಐತಪ್ಪ ಅಂತಂದಾಗ 8ರ ಬದಲಾಗಿ ನಮ್ಗೆ ಏನು ಬರ್ತೈತಿ, 2 ಬರ್ತೈತಿ. ಹೌದಾ, ಇಲ್ಲಿ ನೋಡ್ರಿ,
ಎಂಟು ಎಲ್ಲೈತಿ ಇಲ್ಲೇ ಐತಿ. ಎಂಟರಕ್ಕೆ ವರ್ಗ ಸಂಖ್ಯೆ ಏನೈತಿ, ಲಾಸ್ಟ್ ಬಿಡಿ ಸಂಖ್ಯೆ ಡಿಜಿಟ 2 ಐತಿ. ಅದಕ್ಕಾಗಿ ನಾ ಪುಸ್ತಕದಲ್ಲೂ ಕೂಡ ಈಗ ಕೋಡ್ ಕೊಟ್ಟಿನಿ. ಆಮೇಲೆ ಈಗಾಗಲೂ ಕೂಡ ಏನು ಮಾಡ್ತೇನೆ ಹೇಳ್ತೀನಿ ನೋಡ್ರಿ. ಇದು ಈಗ ಬಿಡಿ ಸ್ಥಾನ ಸಂಖ್ಯೆ 8ರ ಬದಲಾಗಿ ಏನು ಬಂತು, 2 ಬಂತು. ಈಗ ಏನು ನೋಡ್ಕೋಬೇಕು ನಾವು, 1 ಐತಿ ಈ ಕಡೆ ಏನೈತಿ ಅಲ್ಲ, 3 ಸಂಖ್ಯೆ ಬಿಟ್ಟು ಸ್ಥಾನ ಹಾಕಿದಾಗ 1 ಐತಿ. 1 ಏನೈತಪ್ಪ ಅಂತಂದ್ರೆ 2 ಮತ್ತು 8ರ ಮಧ್ಯದಾಗ ಐತಿ. ಹೌದಾ? ಈಗ ಏನು ನೋಡ್ಕೋಬೇಕು, 1 ಐತಪ್ಪ ಅಂತಂದ್ರೆ ನಮ್ಗೆ ಏನಾಗ್ತೈತಿ, ಯಾವ್ದು ಇಟ್ ಈಸ್ ಚಿಕ್ಕ ಸಂಖ್ಯೆ. ಚಿಕ್ಕ ಸಂಖ್ಯೆ ಏನಾಗ್ತೈತಿ ಇದ್ರಾಗ 1 ಆಗ್ತೈತಿ. ಅದಕ್ಕಾಗಿ ಇದ್ರದ್ದು ಏನಾಯ್ತು, 1 ಆಯ್ತು. ಈ 1728ರ ಘನಮೂಲ ಏನಾಯ್ತು, 28 ಆಯ್ತು. ಇದ್ರ ಘನಮೂಲ ಏನಾಯ್ತು, 12 ಆಯ್ತು. ಹೌದಾ? ಇದನ್ನ ನಾವು ತಾಳೆ ಕೂಡ ಮಾಡಿ ನೋಡ್ಬೋದು. ತಾಳೆ ಹೆಂಗೆ ಮಾಡಿ ನೋಡ್ಬೋದಪ್ಪ ಅಂತಂದಾಗ, ಈಗ 12 ಐತಿ, 12ರ ಘನಮೂಲ 12 ಏನೇನು ಮಾಡ್ಬೇಕು ನಾವು, 3 ಸಲ ಗುಣಿಸ್ಬೇಕು. 12 ಏನು ಮಾಡಬೇಕು, 3 ಸಲ ಗುಣಿಸ್ಬೇಕು. 12 ಗುಂಡ್ಲೆ 12 ಗುಂಡ್ಲೆ 12. ಈಗ 12 3 ಸಲ ಗುಣಿಸ್ಬೇಕಪ್ಪ ಅಂತಂದ್ರೆ ನೀವೇನು ಮಾಡಬೇಕು, ನಮ್ಮ ಪರೀಕ್ಷೆಯ ದೃಷ್ಟಿಯಿಂದ ಏನು ಮಾಡಬೇಕು, ಮಿನಿಮಮ್ ನೀವು 1ರಿಂದ 20 ಘನ ಸಂಖ್ಯೆಗಳನ್ನು ಏನು ಮಾಡಬೇಕು, ನೀವು ಬಯಾಟ್ ಮಾಡಬೇಕು, ಗಟ್ ಮಾಡಬೇಕು. ಅವು ಯಾವಾಗ ಕೇಳಿದ್ರು ನೀವು ಕೂಡ ಈಗ 1ರ ಘನ ಏನಪ್ಪ ಅಂತಂದ್ರೆ 1, 2ರ ಘನ 8, 3ರ ಘನ 27, 4ರ ಘನ 64, 5ರ ಘನ 125, 6ರ ಘನ 216. ಈ ರೀತಿ ನೀವು ಯಾವಾಗ ಕೇಳಿದ್ರು ಹೇಳ್ತಾ ಬರ್ಬೇಕು. ಎಲ್ಲಿವರೆಗೂ ಬರಬೇಕಪ್ಪ ಅಂತಂದ್ರೆ 1ರಿಂದ 20 ತನಕ ಎಲ್ಲಿ ಕೇಳಿದ್ರು ನೀವು ಘನ ಸಂಖ್ಯೆಗಳನ್ನು ಹೇಳಬೇಕು. ಅವಾಗ ನಮ್ಗೇನಾಗ್ತದ, ಘನಮೂಲ ಕಂಡುಹಿಡ್ಯಾಕ ಈಸಿ ಆಗ್ತೈತಿ. ಈಗ 12ರದ್ದು 12 ಎಷ್ಟು, 144. 144 12 ಎಷ್ಟು, 1728 ಆಯಿತು. ಈಗ 12 ಎಷ್ಟು, 144 ಗುಂಡ್ಲೆ ಮತ್ತು 12 ಮಾಡ್ಬೇಕು. ಇದಕ್ಕೆ ಎಷ್ಟು ಆಗ್ತೈತಿ, ಇದು 1728 ಆಗ್ತೈತಿ. ಅಂದ್ರೆ ನಾವು ಇದನ್ನು ಮಾಡಿ ಸರಿ ಆಯಿತು ಕರೆಕ್ಟ್ ಆಯಿತು ಅಂತ ತಿಳ್ಕೊಳಕ್ಕೆ ನಾವು ಏನು ಮಾಡಬೇಕು, ಯಾವುದೇ ಸಂಖ್ಯೆಗೂ ಏನು ಮಾಡ್ಬೇಕು, ನಾವು ಯಾವುದೇ ಲೆಕ್ಕ ಮಾಡಿದ್ರು ಕೂಡ ತಾಳೆ ಮಾಡಬೇಕು. ತಾಳೆ ಮಾಡೋದಪ್ಪ ಅಂತಂದ್ರೆ ಏನು, ಸೋಸಿ ನೋಡುವುದು. ಅಂದ್ರೆ ಇದು ಸರಿ ಆಯಿತು ಇಲ್ಲ ಅಂತ ನಮ್ಗೆ ಗೊತ್ತಾಗ್ತೈತಿ. ತಿಳಿತಲ್ಲ ಇದು? ಇನ್ನೊಂದು ಉದಾಹರಣೆ ನೋಡೋಣ ಅಂತ. 319ರದ್ದು ಘನಮೂಲ ಕಂಡುಹಿಡಿಬೇಕು ನಾವು. ಹೌದಾ? ಘನಮೂಲ ಕಂಡುಹಿಡಿಬೇಕಾದ್ರೆ ನೋಡ್ಬೇಕು, ನಾವು ಬಿಡಿ ಸ್ಥಾನದ ಅಂಕಿ ನೋಡ್ಕೋಬೇಕು. ಬಿಡಿ ಸ್ಥಾನದ ಅಂಕಿ ಎಲ್ಲಿ ಐತಿ, 9 ಐತಿ. 9ರ ವರ್ಗದಾಗ 9ರ ಘನದಾಗ ಏನೈತಿ, 9 ಐತಿ. ಇದು ಏನು ಮಾಡ್ಕೋಬೇಕು, ಭಾಗ ಮಾಡ್ಕೋಬೇಕು. 3 ಸಂಖ್ಯೆ ಬಿಟ್ಟು ನಾವೇನು ಮಾಡಬೇಕು, ಭಾಗ ಮಾಡ್ಕೋಬೇಕು. ಬಿಡಿ ಸ್ಥಾನದ ಸಂಖ್ಯೆ ಎಷ್ಟೈತಿ, 9 ಐತಿ. ಹೌದಾ? 9 ಐತಪ್ಪ ಅಂತಂದಾಗ ಈಗ ಉಳಿದಂಥ ಸಂಖ್ಯೆ ನೋಡ್ಬೇಕು. ಉಳಿದಂಥ ಸಂಖ್ಯೆ 59 ಐತಿ. 59 ಎಲ್ಲಿ ಬರ್ತದಪ್ಪ ಅಂತಂದಾಗ 3 ಮತ್ತು 4ರ ಮಧ್ಯದಾಗ ಬರ್ತೈತಿ. 59 ಎಲ್ಲಿ ಬರ್ತೈತಿ, 3 ಮತ್ತು 4ರ ಮಧ್ಯದಾಗ ಬರ್ತೈತಿ. 3 ಮತ್ತು 4ರ ಮಧ್ಯದಾಗ ಬರ್ತೈತಪ್ಪ ಅಂತಂದ ನಾವೇನು ಮಾಡಬೇಕು, ದೊಡ್ಡ ಸಂಖ್ಯೆಯನ್ನು ಬಿಟ್ಟು ಚಿಕ್ಕ ಸಂಖ್ಯೆಯನ್ನು ನಾವು ತಗೋಬೇಕು. ಚಿಕ್ಕ ಸಂಖ್ಯೆ ತಗೊಂಡಾಗ ಏನಾಗ್ತೈತಿ, 3 ಆಗ್ತೈತಿ. ಇದ್ರದ್ದು ಘನಮೂಲ ಏನಾಗ್ತೈತಿ, 39 ಆಯಿತು. ಇದ್ರ ಘನಮೂಲ ಎಷ್ಟು, 59,319. ಇದರ ಘನಮೂಲ ಎಷ್ಟು, 39 ಆಯಿತು. ಈ 39 ತಾಳೆ ಮಾಡ್ಬೇಕಲ್ಲ, ನಾವು ತಾಳೆ ಮಾಡ್ಬೇಕಿಲ್ಲ. ಈಗ 39 ಐತಿ. 39 ಏನೇನು ಮಾಡಬೇಕು, 3 ಸಲ ನಾವೇನು ಮಾಡಬೇಕು, ಗುಣಿಸ್ಬೇಕು. ನಿಮ್ಗೆ ಆಗಲೇ ಹೇಳಿದ್ದೆ ಹ್ಯಾಂಗೆ ಮಾಡಬೇಕು, ಘನ ಸಂಖ್ಯೆ ಕಂಡಿಡಿದು ಹ್ಯಾಂಗಪ್ಪ ಅಂತಂದಾಗ 4 ಏನು ಮಾಡ್ಬೇಕು, ನಾವು 4 ಲೈನ್ ನೋಡ್ಕೋಬೇಕು. 4 ಲೈನ್ ನೋಡ್ಕೊಂಡು ಒಂದೇ ಸ್ಟೆಪ್ ಏನು ಮಾಡ್ಬೇಕಪ್ಪ ಅಂತಂದಾಗ 3ಅನ್ನು 3 ಸಲ ಏನು ಮಾಡಬೇಕು, ಗುಣಿಸ್ಬೇಕು. 3 ಗುಂಡ್ಲೆ 3 ಗುಂಡ್ಲೆ 3 3 ಮೂರೇ ಎಷ್ಟಾಯಿತು, 9. 9 ಮೂರಲೆ 27 ಆಯಿತು. ಈ 27 ನಾವು ಏನು ಮಾಡಬೇಕು, ಇಲ್ಲಿ ಬರ್ಕೊಂಡೆವು. ಎರಡನೇ ಸ್ಟೆಪ್ ಏನೈತಿ, 3ಅನ್ನು 2 ಸಲ ಗುಣಿಸ್ಬೇಕು. ಹೊಳ್ಳಿ
ಮೂರನ್ನು ಡನ್. ಈಗ ಒಂದನೇ ಸ್ಟೆಪ್ ಏನಾಯ್ತು, ಮೂರನ್ನು 3 ಸಲ ಗುಣಿಸಿದಾಗ ಏನು ಬಂತು, 27 ಬಂತು. ಈಗ ಎರಡನೇ ಸ್ಟೆಪ್ ಏನು ಮಾಡಬೇಕು, ಈಗ 3ಅನ್ನು 2 ಸಲ ಗುಣಿಸ್ಬೇಕು, 9ಅನ್ನು 1 ಸಲ ಗುಣಿಸ್ಬೇಕು. 3 ಮೂಲೆ 9, 9 9 ಎಷ್ಟಾಯ್ತು, 81 ಆಯಿತು. ಇದನ್ನೇನು ಮಾಡಬೇಕು, ಇಲ್ಲಿ ಬರ್ಕೋಬೇಕು. ಹೌದಾ? ಮೂರನೇ ಸ್ಟೆಪ್ ಏನಪ್ಪ ಅಂತಂದಾಗ 9ಅನ್ನು 2 ಸಲ ಗುಣಿಸ್ಬೇಕು. 9 ಗುಂಡ್ಲೆ 9 ಗುಂಡ್ಲೆ 3, 3ಅನ್ನು ಎಷ್ಟು ಮಾಡಬೇಕು, 1 ಸಲ ಗುಣಿಸ್ಬೇಕು. 9 9 81, 81 ಮೂಲೆ 243 ಆಗ್ತೈತಿ. ಎಷ್ಟಾಗ್ತೈತಿ, 243 ಆಗ್ತೈತಿ. ನೆಕ್ಸ್ಟ್ 4ನೇ ಸ್ಟೆಪ್ ಏನಾಗ್ತೈತಿ, 9ಅನ್ನು 3 ಸಲ ಗುಣಿಸ್ಬೇಕು. 9 ಗುಂಡ್ಲೆ 9 ಗುಂಡ್ಲೆ 9, 9 9 81, 81 9 ಎಷ್ಟು, 729 ಆಯಿತು. 729 ಸರಿನಾ? ಈ ಲಾಸ್ಟ್ ಫಸ್ಟ್ ಏನು ಮಾಡಬೇಕು, ಕ್ಯಾನ್ಸಲ್ ಮಾಡ್ಕೋಬೇಕು. ಇದು ಡಬಲ್ ಮಾಡ್ಕೊಂಡಾಗ ಎಷ್ಟಾಗ್ತೈತಿ, 162 ಆಗ್ತೈತಿ. ಇದನ್ನು ಡಬಲ್ ಮಾಡ್ಕೊಂಡಾಗ 486 ಆಗ್ತೈತಿ. ಹೌದಾ? ಏನು ಮಾಡಬೇಕು, ಲಾಸ್ಟ್ ಕೂಡಿಸ್ಬೇಕು. ಯೂನಿಟ್ ಡಿಜಿಟ 9 9 72 ಕೈಲ ಬಂತು. ಇದನ್ನೆಲ್ಲ ಕೂಡಿಸಿದಾಗ ಏನಾಗ್ತೈತಪ್ಪ ನೋಡಿ, ಕೂಡಿಸ್ಬೇಕೀಗ. ಎಲ್ಲಿ ಕೂಡಿಸೋಣ, ಇಲ್ಲಿ ಕೂಡಿಸೋಣ. ಇಲ್ಲಿ ಸ್ಪೇಸ್ ಐತಿ. 486 243 72 6 3 9 9 2 ಎಷ್ಟು, 11 8 4 12 12 8 ಎಷ್ಟು, 20 4 2 6 6 2 8 801 ಬಂತು. ಯೂನಿಟ್ ಡಿಜಿಟ್ ಇಟ್ಕೋಬೇಕು. ಇದನ್ನೇನು ಮಾಡಬೇಕು, ಕ್ಯಾರಿ ಬಿಡ್ಕೋಬೇಕು. 80 ಇದ್ರ ಕೆಲಸ ಮುಗೀತು. ಈಗ ಏನು ಮಾಡ್ಬೇಕು, ಈಗ 80 81 81 80 162 ಇಷ್ಟು ಕೂಡಿಸ್ಕೋಬೇಕು. 2 1 3 8 8 16 16 6 ಎಷ್ಟು, 22 323 ಬಂತು. 32 ಕೈಲ ಬಂತು, ಸಂಖ್ಯೆ ಬಂತು 3. 7 2 9 3 2 5 ಎಷ್ಟು ಬಂತು, 59,319 ಬಂತು. ಎದ್ರದ್ದು 39ರ ಗಣ ಎಷ್ಟು ಬಂತು, 59,319. ಅಂದ್ರೆ ಈ ನಾವು ಗಣಮೂಲ ಕಂಡು ಹಿಡಿದಿದ್ದೇನಾಯ್ತು, 39 ಸಂಖ್ಯೆ ಕರೆಕ್ಟ್ ಐತೆ ಅಂತ ಅರ್ಥ ಆಯ್ತಲ್ಲ ತಮಗೆ. ಈಗ ಇಷ್ಟು ಮುಗೀತು. ನಾಳೆ ನೋಡೋಣಂತ, ಮುಂದಿನ ಭಾಗವನ್ನು ನೋಡೋಣಂತ. ಇವತ್ತಿಗೆ ನಿಮಗೆ ಈ ಕ್ಲಾಸ್ ಲೈಕ್